ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗ್ ತುಂಬ ಡೀಪ್, ತುಂಬ ಎಮೋಷ್ನಲ್ ಎನರ್ಜಿಯ ಮೂಲಕ ಬಂದಿದೆ. ನಿಮ್ಮ ಪರ್ಸನ್ ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ಏನು, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡುವ ಪ್ರಯತ್ನ ಪಡೋಣ. ಮೊದಲು ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಫೇಸನ್ನು ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಹೆಸರನ್ನು 3 ಸಲ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ನಿಮ್ಮಿಬ್ಬರ ನಡುವೆ ನಡೆದ ಹ್ಯಾಪಿ ಕ್ಷಣಗಳನ್ನು ಫೀಲ್ ಮಾಡಿ. ಅದಕ್ಕಿಂತ ಮೊದಲು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಈ ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಧನ್ಯವಾದಗಳು ಅನ್ನೋ ಫೀಲ್ ನಿಮ್ಮ ಹತ್ರ ಇರಲಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನಿಮ್ಮ ಪರ್ಸನ್ ಈಗ ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಂಡು ಕೂಡ ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮಿಂದ ದೂರ ಆದ ನಂತರ ಅವರ ಮನಸ್ಸಿನಲ್ಲಿ ಒಂದು ಖಾಲಿತನ, ಎಂಟಿನೆಸ್ ತುಂಬಿಕೊಂಡಿದೆ. ಅವರು ಬ್ಯುಸಿ ಇದ್ದರೂ ಕೂಡ ಅವರ ಥಾಟ್ಸ್ ನಿಮ್ಮ ಕಡೆಗೆ ಹರಿತಾ ಇದೆ, ಫ್ಲೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವ್ರು ಕೆಲಸ ಮಾಡ್ತಾ ಇರ್ಬೋದು, ಬಟ್ ಇನ್ನೊಂದು ಕಡೆ ಅವರ ಮನಸ್ಸು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದೆ. 10 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಫೀಲ್ ಮಾಡ್ತಾ ಇದ್ದಾರೆ, ನಾನು ಏನೋ ಒಂದು ತಪ್ಪು ಮಾಡಿದೆ, ಈ ಸಿಚುವೇಶನ್ ಈ ಮಟ್ಟಕ್ಕೆ ಬರಬಾರ್ದಿತ್ತು. ಅವರು ಮೆಂಟಲಿ ಬ್ರೇಕ್ ಆಗಿರುವಂತಹ ಫೀಲಿಂಗ್ ಇದೆ. ಈವ್ನಿಂಗ್ ಟೈಮಲ್ಲಿ ಸೈಲೆನ್ಸ್ ಬಂದಾಗ ಅವರ ಥಾಟ್ಸ್ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ನಡೆದ ಲಾಸ್ಟ್ ಕಾನ್ವರ್ಜೇಷನ್, ಲಾಸ್ಟ್ ಮೀಟ್, ಲಾಸ್ಟ್ ಮಾತು ಇದೆಲ್ಲ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ ಅವರ ಮೈಂಡ್ನಲ್ಲಿ. ಇದು ಅವರಿಗೆ ಮೆಂಟಲ್ ಟಾರ್ಚರ್ ಆಗ್ತಾ ಇದೆ. ದ ಮೂನ್ ಎನರ್ಜಿ ಇದೆ. ಕನ್ಫ್ಯೂಷನ್, ಫಿಯರ್, ಹಿಡನ್ ಗಿಲ್ಟ್. ನಿಮ್ಮ ಪರ್ಸನ್ ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ, ಬಟ್ ಒಳಗಡೆ ಫಿಯರ್ ತುಂಬ ಇದೆ. ನಾನು ಏನು ಮಾಡಿದೆ, ನಾನು ಇದನ್ನು ಸರಿಪಡಿಸಬಹುದಾ? ಅವ್ರಿಗೆ ಕ್ಲಾರಿಟಿ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ಇಮ್ಯಾಜಿನೇಷನ್ ಜಾಸ್ತಿ ಆಗ್ತಾ ಇದೆ. ವರ್ಸ್ಟ್ ಸೀನರೀಸ್ ಯೋಚನೆ ಮಾಡ್ತಾರೆ. ಅಂದರೆ ಫೈಟ್ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ನಡೆದ ಮಾತುಕತೆ ಆಗಿರಬಹುದು, ಎಲ್ಲವನ್ನ ಫೀಲ್ ಮಾಡ್ಕೊಳ್ತಾರೆ. ಗಿಲ್ಟ್, ಫಿಯರ್ ಕಂಬೈನ್ ಆಗ್ತಾ ಇದೆ. ಆಂಗ್ಸೈಟಿ ಕ್ರಿಯೇಟ್ ಆಗ್ತಾ ಇದೆ. 5 ಆಫ್ ಕಪ್ಸ್ ಎನರ್ಜಿ ಇದೆ. ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್, ನಿಮ್ಮ ಪ್ರೆಸೆನ್ಸ್ ಮಿಸ್ ಮಾಡ್ತಾ ಇದ್ದಾರೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಇರುವ ಅಮೂಲ್ಯವಾದ ವಸ್ತುವನ್ನು ನಾನು ಕಳ್ಕೊಂಡೆ. ಅಂದರೆ ನೀವು ಕೊಟ್ಟಂತಹ ಲವ್, ಕೇರ್, ಅಟೆನ್ಷನ್ ಈಗ ಅವರಿಗೆ ಅದರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅವ್ರು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ ಸಮಯ ನೆನೆಸ್ಕೊಂಡು ಎಮೋಷ್ನಲ್ ಆಗ್ತಾ ಇದ್ದಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅಂದರೆ ನಿಮ್ಮ ಪರ್ಸನ್ ಈಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಏನು ತಪ್ಪು ಮಾಡಿದೆ, ನಾನು ಯಾಕೆ ಆ ರೀತಿ ಬಿಹೇವ್ ಮಾಡಬೇಕಿತ್ತು. ಅವರು ಸ್ಲೋಲಿ ಲರ್ನ್ ಮಾಡ್ತಾ ಇದ್ದಾರೆ. ಪಾಸ್ಟ್ನಲ್ಲಿ ಅವರು ಫುಲ್ಲಿ ಸೀರಿಯಸ್ ಆಗಿರಲಿಲ್ಲ, ಬಟ್ ಈಗ ಮೆಚ್ಯೂರಿಟಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. 3 ಆಫ್ ಕಪ್ಸ್ ಎನರ್ಜಿ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಇರಬಹುದು ಕೆಲವರ ಲೈಫ್ನಲ್ಲಿ, ಎಲ್ಲರಿಗೂ ಹೇಳ್ತಾ ಇಲ್ಲ. ಅಥವಾ ರಾಂಗ್ ಪರ್ಸನ್ ಯಾರಾದರೂ ಇವ್ರಿಗೆ ಆ ರೀತಿ ಈ ರಿಲೇಷನ್ಶಿಪ್ಪಿಂದ ನಿಮ್ಮನ್ನು ದೂರ ಮಾಡಿರ್ಬೋದು, ಅಥವಾ ಡಿಸ್ಟ್ರಾಕ್ಷನ್ ಇರ್ಬೋದು. ನಿಮ್ಮ ಪರ್ಸನ್ ಹೊರಗಿನ ಇನ್ಫ್ಲೂಯೆನ್ಸ್ಗೆ ಬಂದಿರ್ಬೋದು, ಅಥವಾ ಫ್ಯಾಮಿಲಿ ಪ್ರೆಷರ್ ಕೂಡ ಇರ್ಬೋದು. ನಿಮ್ಮ ರಿಲೇಷನ್ಶಿಪ್ ಇದರಿಂದ ಡಿಸ್ಟರ್ಬ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ಇವರ ಫ್ಯಾಮಿಲಿಗೆ, ನಿಮ್ಮ ಫ್ಯಾಮಿಲಿಗೆ ಈ ರಿಲೇಷನ್ಶಿಪ್ ಅನ್ನೋದು ಇಷ್ಟ ಇಲ್ಲದೆ ಇರ್ಬೋದು. ಹಾಗಾಗಿ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಿರುಕು ಬಂದಿರಬಹುದು. ನೈಟ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅಂದರೆ ನಿಮ್ಮ ಪರ್ಸನ್ ಫಾಸ್ಟಾಗಿ ಆ್ಯಕ್ಷನನ್ನು ತಗೊಳ್ಳಿಲ್ಲ. ಈ ಹಿಂದೆ ಕೂಡ ಕಂಪ್ಲೀಟ್ ಮೂವ್ ಆನ್ ಆಗಿಲ್ಲ ಈಗ, ಬಟ್ ಅವರು ಫಾಸ್ಟಾಗಿ ಕೂಡ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಸ್ಲೋಲಿ ನಿಮ್ಮ ಕಡೆಗೆ ಬರುವ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಮತ್ತೆ ಕನೆಕ್ಟ್ ಆಗಬೇಕಾ ಅನ್ನೋ ಥಾಟ್ ಇದೆ. 6 ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇದ್ದ ಸಮಯ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಮೈಲ್, ಮಾತು, ಬಿಹೇವಿಯರ್ ಇವೆಲ್ಲ ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಫೀಲ್ ಮಾಡ್ತಾ ಇದ್ದಾರೆ, ಆ ಟೈಮ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು, ನೀವು ಒಟ್ಟಿಗೆ ಕಳೆದ ಟೈಮ್ ಸ್ಪೆಂಡ್ ಮಾಡಿರುವ ನೆನಪು ಅವರನ್ನು ಕಾಡ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಎನರ್ಜಿ ಇದೆ. ಡೀಪ್ ಎಮೋಷನ್ ಬಟ್ ಕಂಟ್ರೋಲ್ಡ್ ಆಗಿದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನು ಇನ್ನೂ ಕೂಡ ಪ್ರೀತಿಸ್ತಾ ಇದ್ದಾರೆ, ಬಟ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಅವರ ಲವ್ ಇನ್ಸೈಡ್ ಸ್ಟ್ರಾಂಗ್ ಇದೆ. ಹೊರಗಡೆ ಸೈಲೆಂಟ್ ಆಗಿರಬಹುದು, ಬಟ್ ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ಇದೆ. ಈ ಹಿಂದೆ ನಡೆದ ಘಟನೆಗಳನ್ನು ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಅನ್ನೋದು ಬ್ರೇಕ್ ಆಗಿರಬಹುದು, ಅಥವಾ ಕಡಿಮೆ ಮಾತುಕತೆ ನಡೀತಾ ಇರ್ಬೋದು, ಅಥವಾ
ನೀವಿಬ್ಬರು ಮಾತಾಡ್ತಾ ಇದ್ದರೂ ಕೂಡ ಅಷ್ಟಾಗಿ ಮಾತುಕತೆ ನಡೀದೇ ಇರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿರ್ಬೋದು. ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಮೊದಲೆಲ್ಲ, ಬಟ್ ಫುಲ್ಲಿ ಕಮಿಟ್ ಆಗಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ರಿಲೇಷನ್ಶಿಪ್ ಟಫ್ ಆಗ್ಬೋದು ಅಂತ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಸಿಚುವೇಶನ್ ಅಡ್ಡ ಇದೆ, ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇವರಿಗೆ ಗೊತ್ತಿರಬಹುದು. ಬಟ್ ಅವ್ರು ನಿಮ್ಮ ಜೊತೆ ಇರೋದು ಚೂಸ್ ಮಾಡಿದ್ರು. ಅವ್ರೀಗ ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ಹಾನೆಸ್ಟ್ ಆಗಿರಬೇಕಿತ್ತು, ನಾನು ಓಪನ್ ಆಗಿ ಮಾತಾಡಬೇಕಿತ್ತು. ಈಗ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವಿಷಯದಲ್ಲಿ ಈ ವ್ಯಕ್ತಿ ನಿಮಗೆ ಸುಳ್ಳು ಹೇಳಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು, ಬೇಕು ಅಂತಾನೆ ದೂರ ಆಗಿರಬಹುದು. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಆಕಾಶ ಇಮ್ಯಾಜಿನ್ ಮಾಡಿ. ದಿನದ ಹೊತ್ತಿಗೆ ಅದು ಕ್ಲಿಯರ್ ಆಗಿರುತ್ತೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಕೆಲವೊಂದು ಸಲ ಸಂಜೆ ಟೈಮ್ನಲ್ಲಿ ಮೋಡ ಸೇರ್ಕೊಂಡು ಬಿಡುತ್ತೆ, ಮಳೆ ಜೋರಾಗಿ ಸುರಿಯೋದಕ್ಕೆ ಶುರು ಆಗುತ್ತೆ. ಮಳೆ ಬಂದರೆ ಭೂಮಿ ತಣ್ಣಗಾಗುತ್ತೆ, ಆದರೆ ಮೋಡಗಳು ಇಲ್ಲದೆ ಮಳೆ ಬರೋದಿಲ್ಲ. ಅಂದರೆ ಪೇಯ್ನ್ ಇಲ್ಲದೆ ರಿಯಲೈಸೇಷನ್ ಬರೋದಿಲ್ಲ. ನಿಮ್ಮ ಪರ್ಸನ್ ಈಗ ಎಮೋಷ್ನಲ್ ಪೇಯ್ನಲ್ಲಿದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಹಳೆಯ ವಿಷಯಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಏನೇ ತಪ್ಪು ಮಾಡಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ನಿಮಗೆ ಚೀಟ್ ಮಾಡಿರ್ಬೋದು, ಮೋಸ ಮಾಡಿರಬಹುದು, ನಿಮ್ಮಿಂದ ದೂರ ಆಗಿರ್ಬೋದು, ಬೇಕು ಅಂತಲೇ ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು, ಥರ್ಡ್ ಪರ್ಸನ್ ಮಾತು ಕೇಳಿರ್ಬೋದು. ಏನೇ ಆಗಿದ್ರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ ಎಸ್, ಮಿಸ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು, ರೀಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸು, ಡಿಸೈರ್ ಇದೆ. ಬಟ್ ಫಿಯರ್, ಗಿಲ್ಟ್ ಅವರನ್ನು ಹಿಡ್ಕೊಂಡಿದೆ. ಬಟ್ ನಿಮಗೆ ಏನು ಗೈಡೆನ್ಸ್ ಅಂದರೆ, ನೀವು ಕಾಮ್ ಆಗಿರಬೇಕು, ಓವರ್ ಥಿಂಕಿಂಗನ್ನು ಕಡಿಮೆ ಮಾಡಿ. ನಿಮ್ಮ ವ್ಯಾಲ್ಯೂ ಅವರ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಬಾರ್ದು. ಸೆಲ್ಫ್ ರೆಸ್ಪೆಕ್ಟನ್ನು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿರುವ ಎನರ್ಜಿ ಕಾಣ್ತಾ ಇಲ್ಲ, ಎನರ್ಜಿ ಸ್ಟಿಲ್ ಅಲೈವ್ ಇದೆ. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ತುಂಬ ಜಾಸ್ತಿ ಚಾನ್ಸಸ್ ಇದೆ ಈ ವ್ಯಕ್ತಿ ಸಡನ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುವ ಎನರ್ಜಿ ಕಾಣ್ತಾ ಇದೆ. ಬಟ್ ಟೈಮ್ ಬೇಕು ಅಷ್ಟೇ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅಂದರೆ ನೀವು ಕಾಮ್ ಆಗಿರೋದು ಅಂದರೆ ಸಿಂಪ್ಲಿ ಮಾತಾಡೋದೇ ಇರೋದು ಅಲ್ಲ. ಕಾಮ್ ಅಂದರೆ ನಿಮ್ಮ ಮನಸ್ಸು ಸ್ಟೇಬಲ್ ಆಗಿರೋದು. ಈಗ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ಪ್ರತಿಯೊಂದು ಸ್ಮಾಲ್ ಥಿಂಗ್ ಕೂಡ ರಿಯಾಕ್ಟ್ ಆಗ್ತಾ ಇದ್ದೀರಾ. ಅವರು ಮೆಸೇಜ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಅಪ್ಸೆಟ್ ಆಗೋದು, ಅವರು ಲೇಟ್ ರಿಪ್ಲೈ ಕೊಟ್ಟರೆ ಡೌಟ್ ಪಡೋದು, ಇದು ನ್ಯಾಚುರಲ್. ಬಟ್ ಕಾನ್ಷಿಯಸ್ ಆಗಿದ್ದರೆ ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ. ಕಾಮ್ ಆಗಿದ್ದರೆ ಏನಾಗುತ್ತೆ, ನೀವು ಕ್ಲಿಯರಾಗಿ ಯೋಚನೆ ಮಾಡ್ಬೋದು, ನೀವು ಅನ್ನೆಸೆಸರಿ ಫೈಟ್ಸ್ ಅವಾಯ್ಡ್ ಮಾಡ್ಕೋಬೋದು, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ರಿಲೇಷನ್ಶಿಪ್ ಬಿಗ್ಗೆಸ್ಟ್ ಪವರ್ ಅಂದರೆ ಕಾಮ್ ರೆಸ್ಪಾನ್ಸ್. ಕಾಮ್ ಆಗಿರಬೇಕು. ಅಂದರೆ ನೀವು ಕಾಮ್ ಇದ್ದರೆ ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓವರ್ ಥಿಂಕಿಂಗ್ ಅಂದರೆ ಒಂದೇ ವಿಷಯವನ್ನು ಮತ್ತೆ ಮತ್ತೆ ತಿರುಗಿಸಿ ಯೋಚನೆ ಮಾಡೋದು. ನೀವೀಗ ಅವ್ರು ಈ ರೀತಿ ಮಾಡಿದ್ರು, ಅವ್ರು ಹೀಗೆ ಅರ್ಥ ಮಾಡಿಕೊಂಡ್ರು, ಈ ರೀತಿಯಾಗಿ ಸೇಮ್ ಥಾಟ್ ರಿಪೀಟ್ ಆಗ್ತಾ ಇರುತ್ತೆ. ಪ್ರಾಬ್ಲಮ್ ಏನು ಅಂದರೆ ಓವರ್ ಥಿಂಕಿಂಗ್, ಇಮ್ಯಾಜಿನೇಷನ್, ಫಿಯರ್. ಆ್ಯಕ್ಚುಲ್ ಸತ್ಯ ಏನು ಅಂದರೆ, ಆ ರೀತಿ ಇಲ್ಲದೇ ಇದ್ದರೂ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ. ಉದಾಹರಣೆಗೆ ಅವರು ಬ್ಯುಸಿ ಇದ್ದಾರೆ, ಬಟ್ ನಿಮ್ಮ ಮೈಂಡ್ ಹೇಳುತ್ತೆ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ. ಇದು ರಿಯಾಲಿಟಿ ಅಲ್ಲ, ಇದು ಓವರ್ ಥಿಂಕಿಂಗ್. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೂಡ್ ಡೌನ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಅನ್ನೆಸೆಸರಿ ಸ್ಟ್ರೆಸ್ ಬರುತ್ತೆ. ಹಾಗಾಗಿ ಸೊಲ್ಯೂಷನ್ ಏನು ಅಂದರೆ, ಮೈಂಡ್ಗೆ ರೆಸ್ಟ್ ಕೊಡಿ, ಡಿಸ್ಟ್ರ್ಯಾಕ್ಷನ್ ಇಡಿ, ಯಾವುದಾದ್ರೂ ಮ್ಯೂಸಿಕ್ ಕೇಳಿ, ವರ್ಕ್ ಮಾಡಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ನಿಮಗೆ ಇಷ್ಟವಾಗಿರುವ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ. ಪ್ರೆಸೆಂಟ್ನಲ್ಲಿ ನೀವು ಫೋಕಸ್ ಮಾಡಿ. ಪ್ರತಿ ಥಾಟ್ ಅನ್ನೋದು ಸತ್ಯ ಅಲ್ಲ. ಕೆಲವು ಥಾಟ್ಗಳು ಕೇವಲ ಭಯವನ್ನು ನಿಮಗೆ ಜಾಸ್ತಿ ಮಾಡಿಬಿಡುತ್ತೆ, ನೆಗೆಟಿವ್ ಥಾಟ್ಸನ್ನು ತುಂಬ ಜಾಸ್ತಿ ಮಾಡುತ್ತೆ. ನೀವು ನಿಮ್ಮನ್ನು ಹೇಗೆ ನೋಡ್ತೀರೋ ಅದೇ ನಿಮ್ಮ ವ್ಯಾಲ್ಯೂ. ಅವರ ಬಿಹೇವಿಯರ್ ಡಿಸೈಡ್ ಮಾಡಬಾರ್ದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನೀವು ಹೆಚ್ಚು ಮಾಡ್ಕೋಬೇಕು. ಅವರು ರಿಪ್ಲೈ ಮಾಡಲಿಲ್ಲ ಅಂದರೆ ನೀವು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ, ಅವರು ದೂರ ಹೋಗಿದ್ದಾರೆ ಅಂತ ಅಂದರೆ ನೀವು ಕಡಿಮೆ ಆಗೋದಿಲ್ಲ. ನಿಮ್ಮ ವ್ಯಾಲ್ಯೂ, ನಿಮ್ಮ ಹಾರ್ಟ್, ನಿಮ್ಮ ಕೈಂಡ್ನೆಸ್, ನಿಮ್ಮ ಲವ್, ಇವುಗಳಿಂದ ಡಿಸೈಡ್ ಆಗುತ್ತೆ ನಿಮ್ಮ ವ್ಯಾಲ್ಯೂ ಎಷ್ಟು ಅಂತ, ನಿಮ್ಮ ಪ್ರೀತಿ ಎಷ್ಟು ಅಂತ, ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ. ನೀವು ಯಾರನ್ನಾದರೂ ಪ್ರೀತಿಸಿದ್ದೀರಾ ಅಂದರೆ ಅದು ನಿಮ್ಮ ಸ್ಟ್ರೆಂತ್. ಅವರು ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದರೆ ಅದು ಅವರ ಲಾಸ್. ಈಗ ನೀವು ಏನು ಮಾಡ್ತಾ ಇದ್ದೀರಾ, ಅವರ ಆ್ಯಕ್ಷನ್ ನೋಡಿ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೋಬೇಡಿ. ಅವರು ಕೇರ್ ಮಾಡ್ತಿಲ್ಲ ಅಂದರೆ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ಥಿಂಕ್ ಮಾಡಬೇಡಿ, ಅದು ತಪ್ಪು. ಅಂದರೆ ರೈಟ್ ಪರ್ಸನ್ ನಿಮ್ಮ ವ್ಯಾಲ್ಯೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ. ರಾಂಗ್ ಟೈಮಿಂಗ್ ಆಗಿರ್ಬೋದು, ರಾಂಗ್ ಸಿಚುವೇಶನ್ ಆಗಿರ್ಬೋದು, ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ನೀವು ಸ್ಟ್ರಾಂಗ್ ಆಗಬೇಕಾಗಿರೋದು ಎಲ್ಲಿ ಅಂದರೆ, ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು, ನನ್ನ ವ್ಯಾಲ್ಯೂವನ್ನು ಹೈ ಮಾಡ್ಕೊಳ್ತೀನಿ, ಇದು ಇನ್ಸೈಡ್ ಫೀಲಿಂಗ್ ಆಗಬೇಕು.
ಸೊ ಕಾಮ್ ಆಗಿರಿ, ನಿಮ್ಮ ಮೈಂಡನ್ನು ಪ್ರೊಟೆಕ್ಟ್ ಮಾಡಿ, ಓವರ್ ಥಿಂಕಿಂಗ್ ರೆಡ್ಯೂಸ್ ಮಾಡಿ. ನಿಮ್ಮ ವ್ಯಾಲ್ಯೂ ನಿಮ್ಮಲ್ಲೇ ಇದೆ, ನಿಮ್ಮ ಒಳಗೆ ಇದೆ, ಹೊರಗಿನವರಿಂದ ಬರೋದಲ್ಲ. ನೀವು ಪೀಸ್ನಲ್ಲಿ ಇದ್ದರೆ, ನೀವು ಹ್ಯಾಪಿಯಲ್ಲಿದ್ದರೆ ನಿಮ್ಮ ಲೈಫ್ ಸ್ಮೂತ್ ಆಗುತ್ತೆ. ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ವರ್ಲ್ಡ್ ಕೂಡ ನಿಮ್ಮನ್ನು ರೆಸ್ಪೆಕ್ಟ್ ಮಾಡುತ್ತೆ. ನೀವು ನಿಮ್ಮನ್ನು ಹೇಗೆ ನೋಡ್ತೀರೋ ಅದೇ ನಿಮ್ಮ ಜೀವನದ ಕ್ವಾಲಿಟಿ ಡಿಸೈಡ್ ಮಾಡುತ್ತೆ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.